ಮ್ಯಾಚ್ ನಂಬರ್ 52 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಸೌತ್ ಇಂಡಿಯನ್ ಹೆವಿ ವೇಟ್ಸ್. ಹೆಲೋ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. RCB ವರ್ಸಸ್ CSK ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಈ ಮ್ಯಾಚ್. ಯಾಕಂದರೆ ಧೋನಿ ಚಿನ್ನಸ್ವಾಮಿದಲ್ಲಿ ಮೇ ಬಿ ಅವರ ಲಾಸ್ಟ್ ಮ್ಯಾಚ್ ಆಡಬಹುದು. ಸಪೋರ್ಟ್ ಅಂತರೂ ಮಾಹಿಗೆ ಖಂಡಿತ ಇದ್ದೇ ಇರುತ್ತೆ ಆಲ್ ಓವರ್ ಇಂಡಿಯಾ. RCB 10 ಮ್ಯಾಚ್ನಲ್ಲಿ 7 ಮ್ಯಾಚ್ ಗೆದ್ದಿದ್ದಾರೆ, 14 ಪಾಯಿಂಟ್ ಜೊತೆ ಪಾಯಿಂಟ್ಸ್ ಟೇಬಲ್ನಲ್ಲಿ 2 ನಂಬರ್ಗೆ ಇದ್ದಾರೆ. ಆದರೆ ಚಾಂಪಿಯನ್ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್ ತುಂಬ ಪ್ರಾಬ್ಲಮ್ದಲ್ಲಿ ಇದ್ದಾರೆ ಈ ಸೀಸನ್ನಲ್ಲಿ. 10 ಮ್ಯಾಚ್ನಲ್ಲಿ 8 ಮ್ಯಾಚ್ ಸೋತಿದ್ದಾರೆ, 2 ಗೆದ್ದಿದ್ದಾರೆ, ಲಾಸ್ಟ್ ಇದ್ದಾರೆ ಪಾಯಿಂಟ್ಸ್ ಟೇಬಲ್ದಲ್ಲಿ. 2 ಟೀಮ್ ಟಾಪ್ ಆರ್ಡರ್ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಇರುತ್ತೆ. ಪರ್ಸ್ನಲಿ ಈ ಮ್ಯಾಚ್ ಚೆನ್ನೈ ಗೆಲ್ಲುತ್ತೆ ಅಂತ ನನಗೆ ಅನಿಸ್ತಿದೆ. ಯಾಕಂದರೆ RCB ಹೋಮ್ ಗ್ರೌಂಡ್ನಲ್ಲಿ ರೆಕಾರ್ಡ್ ಈ ವರ್ಷ ಅಷ್ಟು ಸರಿಯಾಗಿಲ್ಲ. RCB ಟೀಮ್ ಒಳ್ಳೆ ಬ್ಯಾಲೆನ್ಸ್ನಲ್ಲಿ ಕಾಣಿಸ್ತಾ ಇದೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಸಖತ್ತಾಗಿ ಓಪನಿಂಗ್ ಕೊಡ್ತಿದ್ದಾರೆ. ಬೌಲಿಂಗ್ದಲ್ಲಿ ಅನುಭವಿ ಜಾಸ್ ಮತ್ತು ಭುವನೇಶ್ವರ್ ಕುಮಾರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ, ಕಂಟಿನ್ಯೂ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಒಳ್ಳೆ ರಿದಮ್ದಲ್ಲಿ ಇದ್ದಾರೆ. ಇನ್ನೊಂದು ಕಡೆ CSK 5 ಬಾರಿ ಚಾಂಪಿಯನ್ಸ್. ನೋ ಡೌಟ್ ಟ್ಯಾಲೆಂಟೆಡ್ ಟೀಮ್ ಇದೆ, ಆದರೆ ಎಕ್ಸಿಕ್ಯೂಷನ್ ಸರಿಯಾಗಿ ಆಗಲಿಲ್ಲ ಈ ಸಾರಿ. ಟಾಪ್ ಆರ್ಡರ್ ಕನ್ಸಿಸ್ಟೆಂಟ್ ಇರಲಿಲ್ಲ. ಮತ್ತು ಚೇಪಾಕ್ನಲ್ಲಿ ಸ್ಪಿನ್ ಬೌಲಿಂಗ್ ಟ್ರಿಕ್ ಮಿಸ್ ಮಾಡಿದ್ದಾರೆ. ಚೇಪಾಕ್ದಲ್ಲಿ ಮ್ಯಾಚ್ ಗೆಲ್ಲೋದು ಅಷ್ಟು ಈಸಿ ಇರ್ತಾ ಇರಲಿಲ್ಲ. ಆದರೆ ಈ ಸಾರಿ ಚೇಪಾಕ್ ಫೋರ್ಡ್ ಖಂಡಿತ ಬಿದ್ದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ, ಪಿಚ್ ಮೇಲೆ ಖಂಡಿತ ಒಳ್ಳೆ ಬೌನ್ಸ್ ಆ್ಯಂಡ್ ಕ್ಯಾರಿ ಇರುತ್ತೆ. ಆ್ಯಸ್ ಆಲ್ವೇಸ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದೆ ಚಿನ್ನಸ್ವಾಮಿ. ಶಾರ್ಟ್ ಬೌಂಡ್ರೀಸ್ ಇರುತ್ತೆ ಇಲ್ಲಿ. ಸೆಕೆಂಡ್ ಇನ್ನಿಂಗ್ನಲ್ಲಿ ಸ್ಪಿನ್ನರ್ ರೋಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಗೇಮ್ದಲ್ಲಿ ಬರ್ತಾರೆ ಸೆಕೆಂಡ್ ಇನ್ನಿಂಗ್ದಲ್ಲಿ ಸ್ಪಿನ್ನರ್ಸ್. ಮಾಡೋಣ ಸಖತ್ತಾಗಿರೋ ಒಂದು ಫ್ಯಾಂಟಸಿ ಟೀಮ್, ಪಿಚ್ ಕಂಡೀಷನ್ ಮತ್ತು ರೆಕಾರ್ಡ್ ಗಮನದಲ್ಲಿ ಇಟ್ಕೊಂಡು. ಅದಕ್ಕಿಂತ ಮುಂಚೆ ನಾವು ನಿಮಗೋಸ್ಕರ 500 ರೂಪಾಯಿ ಗಿವ್ಅವೇ ತಂದಿದ್ದೀವಿ. ಅದಕ್ಕಿಂತ ಮುಂಚೆ ನಿಮಗೋಸ್ಕರ ನಾವು 500 ರೂಪಾಯಿ ಗಿವ್ಅವೇ ತಂದಿದ್ದೀವಿ. ಅದಕ್ಕೋಸ್ಕರ ನಿಮಗೆ ಜಸ್ಟ್ ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಅಂತ ಕಾಮೆಂಟ್ ಮಾಡಬೇಕು ಅಷ್ಟೇ. ವಿನ್ನರ್ ನಾನು ಟೆಲಿಗ್ರಾಮ್ದಲ್ಲಿ ಅನೌನ್ಸ್ ಮಾಡ್ತೀನಿ. ಅದಕ್ಕೆ ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಬೇಗ ಜಾಯ್ನ್ ಆಗಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರದ ವೀಡಿಯೋಸ್ ಇನ್ನು ಮುಂದೆನೂ ಖಂಡಿತ ಬರ್ತಾ ಇರುತ್ತೆ. ವಿಕೆಟ್ ಕೀಪರ್ ಸೆಕ್ಷನ್ನಿಂದ ಶುರು ಮಾಡೋಣ. ಫಿಲ್ ಸಾಲ್ಟ್, MS ಧೋನಿ, ಜಿತೇಶ್ ಶರ್ಮಾ. ಈಗ ನಾನು ಇಲ್ಲಿ ಫಿಲ್ ಸಾಲ್ಟ್ಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಪಿಚ್ ಮೇಲೆ ಇವರು ಖಂಡಿತ ರನ್ಸ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಈ ಪಿಚ್ ಶಾರ್ಟ್ ಬೌಂಡ್ರಿ ಇದೆ, ಓಪನಿಂಗ್ಗೆ ಬರ್ತಾರೆ. 239 ರನ್ಸ್ ಮಾಡಿದ್ದಾರೆ ಈ ಸೀಸನ್. ಸ್ವಲ್ಪ ಆನ್ ಆ್ಯಂಡ್ ಆಫ್ ಸೀಸನ್ ಇದೆ ಇವ್ರದ್ದು, ಆದರೆ ತುಂಬ ಡೇಂಜರಸ್ ಪ್ಲೇಯರ್ ಇದ್ದಾರೆ ಇವರು ಫಾಸ್ಟ್ ಆಡ್ತಾರೆ. ಅದಕ್ಕೆ ವಿರಾಟ್ಗೆ ಟೈಮ್ ಸಿಗುತ್ತೆ. ವಿರಾಟ್ ಕೊಹ್ಲಿ ಟೈಮ್ ತೊಗೊಂಡು ಆಡ್ತಾರೆ, ಅವರ ಗೇಮ್ ಅವರು ಆಡ್ತಾರೆ ಆರಾಮಾಗಿ. ಅದಕ್ಕೆ ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಈ ಪಾರ್ಟ್ನರ್ಶಿಪ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಪರ್ಚುನಿಟಿ ಕಾಸ್ಟ್ ನೋಡಿದರೆ ಓಪನಿಂಗ್ಗೆ ಬರ್ತಾರೆ, ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಬೇಕಾಗುತ್ತೆ. MS ಧೋನಿ ಚಿನ್ನಸ್ವಾಮಿ ಮೇಲೆ ಮೇ ಬಿ ಇವ್ರದ್ದು ಲಾಸ್ಟ್ ಮ್ಯಾಚ್ ಇರ್ಬೋದು. ಆದರೆ ನಾವು ಫ್ಯಾಂಟಸಿ ಟೀಮ್ ಮಾಡ್ತಾ ಇದ್ದೀವಿ, ಇಮೋಷ್ನಲಿ ಆಗೋಕೆ ಆಗೋದಿಲ್ಲ. ಜಾಸ್ತಿ ತೆಳಗಡೆ ಬರ್ತಾರೆ ಬ್ಯಾಟಿಂಗ್ಗೆ, ಟೈಮ್ ಕೊಡೋದಿಲ್ಲ ಅಷ್ಟು, ಸ್ವಂತಕ್ಕೇ ಟೈಮ್ ಕೊಡೋದಿಲ್ಲ ಅವರು. ಅಪರ್ಚುನಿಟಿ ಕಾಸ್ಟ್ ನೋಡಿದರೆ ಇವ್ರಿಗೆ ತುಂಬ ಕಡಿಮೆ ಅಪರ್ಚುನಿಟಿ ಕೊಡ್ತಾರೆ ಸ್ವಂತಕ್ಕೆ. ಅದಕ್ಕೆ ನಾನು ಇವರಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಬ್ಯಾಟಿಂಗ್ ಸೆಕ್ಷನ್ದಲ್ಲಿ ವಿರಾಟ್ ಕೊಹ್ಲಿ ಏನು ಫಾರ್ಮ್ದಲ್ಲಿ ಇದ್ದಾರೆಪ್ಪ ಇವರು. 443 ರನ್ಸ್ ಮಾಡಿದ್ದಾರೆ ಈ ಸೀಸನ್ದಲ್ಲಿ. ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಒಂದು ಸೇಫ್ ಆಪ್ಷನ್ ಇದ್ದಾರೆ ಇವರು. ಫಿಲ್ ಸಾಲ್ಟ್ ಮತ್ತು ಇವ್ರದ್ದು ಪಾರ್ಟ್ನರ್ಶಿಪ್ನಿಂದಾನೆ ಈ IPLದಲ್ಲಿ RCB ಇಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ, ಇಷ್ಟು ಡಾಮಿನೇಟ್ ಮಾಡಿದ್ದಾರೆ ಈ ಸೀಸನ್ ಅವರು. ಮತ್ತು ಅದರಲ್ಲಿ ಚಿನ್ನಸ್ವಾಮಿದಲ್ಲಿ 40+ ಅವರೇಜ್ ಇರುತ್ತೆ. ಅದಕ್ಕೆ ನೋ ಡೌಟ್ ಇವ್ರಿಗೆ ಇಲ್ಲಿ ನಾ ಬ್ಯಾಕ್ ಮಾಡ್ತೀನಿ. ಇವ್ರ ಜೊತೆ ಟೀಮ್ ಡೇವಿಡ್, ಇವ್ರಿಗೂ ಕೂಡ ನಾ ಈಗ ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಡೆತ್ ಓವರ್ಸ್ನಲ್ಲಿ ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇವರು ಪವರ್ ಹಿಟ್ಟಿಂಗ್ನಿಂದಾನೆ ಪಂಜಾಬ್ ವಿರುದ್ಧ ಸನ್ಮಾನಜನಕ ಸ್ಕೋರ್ ಮಾಡಿದರು. ಸ್ಟ್ರೈಕ್ ರೇಟ್ ಜೊತೆ ಫಿನಿಷರ್ ರೋಲ್ ಇವ್ರದ್ದು ಇದೆ ಟೀಮ್ದಲ್ಲಿ. ಅಷ್ಟು ಜಾಸ್ತಿ ಚಾನ್ಸಸ್ ಇವ್ರಿಗೆ ಸಿಗ್ತಾ ಇಲ್ಲ. ಅದನ್ನು ಈ ಮ್ಯಾಚ್ ಚೆನ್ನೈ ಗೆಲ್ಲುತ್ತೆ ಅಂತೀನಿ. ಹಾಗೆ ಅದರ ಪ್ರಕಾರ ನೋಡಿದರೆ ಇವ್ರಿಗೆ ಬ್ಯಾಟಿಂಗ್ ಸಿಗುತ್ತೆ. ಅದಕ್ಕೆ ನಾನು ಅವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಡಿವಾಲ್ಡ್ ಬ್ರೇವಿಸ್ ಪ್ರಾಮಿಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಫಾರ್ CSK. 2 ಮ್ಯಾಚ್ದಲ್ಲಿ 74 ರನ್ಸ್ ಮಾಡಿದ್ದಾರೆ. CSKಗೆ ಈ ವರ್ಷ ಪಾಸಿಟಿವ್ ರಿಸಲ್ಟ್ಸ್ ಸಿಗಲಿಲ್ಲ, ಆದರೆ ಇವರು CSK ಫ್ಯೂಚರ್ ಇದ್ದಾರೆ, ಪ್ರಾಮಿಸಿಂಗ್ ಪ್ಲೇಯರ್ ಇದ್ದಾರೆ ಖಂಡಿತ CSKಗೆ. ಸಿಲೆಕ್ಷನ್ ಪರ್ಸೆಂಟ್ 64 ಇದೆ ಜಸ್ಟ್ 2 ಮ್ಯಾಚ್ದಲ್ಲಿ. ಅದಕ್ಕೆ ಗೊತ್ತಾಗುತ್ತೆ ಇವರು ಎಷ್ಟು ಇಂಪಾರ್ಟೆಂಟ್ ಇದ್ದಾರೆ ಅಂತ. ಅದಕ್ಕೆ ನಾನು ಇವರಿಗೆ ಬ್ಯಾಕ್ ಮಾಡಿದ್ದೀನಿ. ಆಲ್ರೌಂಡರ್ ಸೆಕ್ಷನ್ದಲ್ಲಿ ಕೃಣಾಲ್ ಪಾಂಡ್ಯ. ಬ್ಯಾಂಗ್ಳೂರ್ಗೆ ಇವರು ಈ ವರ್ಷ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗಿದ್ದಾರೆ ವಿತ್ ದ ಬ್ಯಾಟ್ ಆ್ಯಂಡ್ ವಿತ್ ದ ಬಾಲ್. ಅವರು ಕರಿಯರ್ನಲ್ಲೇ 13 ವಿಕೆಟ್ ಯಾವತ್ತೂ ತೆಗೆದಿರಲಿಲ್ಲ ಒಂದೇ ಸೀಸನ್ದಲ್ಲಿ, ಆದರೆ ಈ ಸೀಸನ್ದಲ್ಲಿ 13 ವಿಕೆಟ್ ತೆಗೆದಿದ್ದಾರೆ. ಸೆಕೆಂಡ್ IPL 50 ಕೂಡ ಮಾಡಿದರು ಈ IPLನಲ್ಲಿ. RCB ಸಕ್ಸಸ್ನಲ್ಲಿ ಇವರ ರೋಲ್ ತುಂಬ ಕ್ರೂಷಿಯಲ್ ಆಗಿದೆ ಈ ಸೀಸನ್ನಲ್ಲಿ. ಅನ್ಬಿಟನ್ 73 ವರ್ಸಸ್ ಡೆಲ್ಲಿ ಮ್ಯಾಚ್ ವಿನ್ನಿಂಗ್ ನಾಕ್ ಆಗಿತ್ತು. ಈ ಸೀಸನ್ದಲ್ಲಿ ಹೈ ಪ್ರೆಷರ್ ಸಿಚುವೇಶನ್ದಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ.
ದಿಲ್ಲಿ ಅಗೇನ್ಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಇದ್ರು. ಅದಕ್ಕೆ ಇವರು ಈಗ ಖಂಡಿತ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ ಫಾರ್ RCB. ಶಿವಮ್ ದುಬೆ CSK ನಲ್ಲಿ ಏನು ಜಾಸ್ತಿ ಪಾಸಿಟಿವ್ ಆಗ್ತಾ ಇಲ್ಲ. ಅದಕ್ಕೆ ಇವರು ಈಗ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ ಆಗಿದ್ದಾರೆ. ಇವರು ಕೂಡ ಪವರ್ಫುಲ್ ಹಿಟ್ಟರ್ ಇದ್ದಾರೆ. ಫಿನಿಶಿಂಗ್ ಎಬಿಲಿಟಿ ಇರೋ ಪ್ಲೇಯರ್ ಇದ್ದಾರೆ. ಆಪರ್ಚುನಿಟಿ ಈಗ ಇವ್ರಿಗೆ ಜಾಸ್ತಿ ಸಿಗ್ತಾ ಇದೆ. ಅದಕ್ಕೆ ಇವರು ಫ್ಯಾಂಟಸಿ ದೃಷ್ಟಿಕೋನದಲ್ಲಿ ನೋಡಿದರೆ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಅದಕ್ಕೆ ಇವರಿಗೆ ಬ್ಯಾಕ್ ಮಾಡಿದ್ದೀನಿ. ಈ ಸೀಸನ್ದಲ್ಲಿ ಇವರು 248 ರನ್ಸ್ ಮಾಡಿದ್ದಾರೆ. ಚಿನ್ನಸ್ವಾಮಿ ಪಿಚ್ ಖಂಡಿತ ಎಂಜಾಯ್ ಮಾಡ್ತಾರೆ ಇವರು. ಆಲ್ರೌಂಡರ್ ಸೆಕ್ಷನ್ದಲ್ಲಿ ಸ್ಯಾಮ್ ಕರನ್ ಇವ್ರಿಗೆ ನಾ ಈಗ ಬ್ಯಾಕ್ ಮಾಡಿದ್ದೀನಿ. ಇನ್ನೂ ವಿಕೆಟ್ಸ್ ತೆಗೆದಿಲ್ಲ, ಆದರೆ 109 ರನ್ಸ್ ಮಾಡಿದ್ದಾರೆ ಈ ಸೀಸನ್ದಲ್ಲಿ. ಪಂಜಾಬ್ದವರು ಇವ್ರಿಗೆ ಡ್ರಾಪ್ ಮಾಡಿದ್ರು, ರಿಟರ್ನ್ ಮಾಡಲಿಲ್ಲ. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ನಲ್ಲಿ ಇವರು ಕಮ್ ಬ್ಯಾಕ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಈ IPL ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಇವರು ತುಂಬ ಸೀರಿಯಸ್ಲಿ ಆಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ದಲ್ಲಿ ನಾವು ಅದು ನೋಡಿದ್ದೀವಿ. ಡಿಫಿಕಲ್ಟ್ ಪಿಚ್ ಮೇಲೆ ಎಷ್ಟು ಈಸಿ ಆಡ್ತಾ ಇದ್ರು ಪಂಜಾಬ್ ವಿರುದ್ಧ. ಈ ಪಿಚ್ ಅವ್ರಿಗೆ ತುಂಬ ಸೂಟ್ ಆಗುತ್ತೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಜಡ್ಡುಗೆ ಈಗ ಸ್ವಲ್ಪ ಹೋಲ್ಡ್ನಲ್ಲಿ ಇಡ್ತಾ ಇದ್ದೀನಿ, ಯಾಕಂದರೆ ಸಿಚುವೇಶನ್ ಪ್ರಕಾರ ಟೀಮ್ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನನಗೆ 2 RCB ಮತ್ತು 2 CSK ಬೌಲರ್ ಇನ್ನೂ ಬೇಕಾಗುತ್ತೆ ನನಗೆ. ಸದ್ಯಕ್ಕೆ ನಮ್ಮ ಟೀಮ್ದಲ್ಲಿ ಇವ್ರಿಗೆ ಜಾಗ ಆಗ್ತಿಲ್ಲ. ಹೋಲ್ಡ್ನಲ್ಲಿ ಇಡೋಣ. ಬೌಲಿಂಗ್ ಸೆಕ್ಷನ್ದಲ್ಲಿ ಜಾಶ್ ಹೇಜಲ್ವುಡ್ ಕ್ಯಾಪ್ಟನ್ ಗೋ-ಟು ಬೌಲರ್ ಇದ್ದಾರೆ. ಹೊಸ ಬಾಲ್ನಿಂದ ತುಂಬ ಎಬಿಲಿಟಿ ಇರೋ ಬೌಲರ್ ಇದ್ದಾರೆ ಇವರು. ಪವರ್ ಪ್ಲೇನಲ್ಲಿ ಮತ್ತು ಡೆತ್ ಓವರ್ನಲ್ಲಿ ಸ್ಪೆಷಲ್ ಬೌಲರ್ ಇದ್ದಾರೆ. ಪರ್ಪಲ್ ಕ್ಯಾಪ್ ಸದ್ಯಕ್ಕೆ ಇವ್ರ ಹತ್ರನೇ ಇದೆ. 18 ವಿಕೆಟ್ ತೆಗೆದಿದ್ದಾರೆ ಈ ಸೀಸನ್ದಲ್ಲಿ. ಈ ಸೀಸನ್ನಲ್ಲಿ ತುಂಬ ಮ್ಯಾಚಸ್ನಲ್ಲಿ ಸ್ಕೋರ್ ಡಿಪೆಂಡ್ ಮಾಡುವಾಗ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಅಕ್ಯುರಸಿ ಮತ್ತು ಶಾರ್ಪ್ ಬೌನ್ಸರ್. ತುಂಬ ಎಕ್ಸ್ಪೀರಿಯನ್ಸ್ ಬೌಲರ್ ಇದ್ದಾರೆ. ನನಗೆ ಪರ್ಸ್ನಲಿ ಇವರು ತುಂಬ ಇಷ್ಟ ಇದ್ದಾರೆ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಒಂದು ಸೇಫ್ ಆಪ್ಷನ್ ಇದ್ದಾರೆ. ಈ ವೆನ್ಯೂ ಮೇಲೆ 4 ಇನ್ನಿಂಗ್ದಲ್ಲಿ 8 ವಿಕೆಟ್ಸ್ ಕೂಡ ತೊಗೊಂಡಿದ್ದಾರೆ. ಅದಕ್ಕೆ ಇವ್ರಿಗೆ ಸದ್ಯಕ್ಕೆ ಬ್ಯಾಕ್ ಮಾಡ್ತಾ ಇದ್ದೀನಿ. ನೂರ್ ಅಹ್ಮದ್ ಒಳ್ಳೆ ಕರೆಕ್ಟ್ ಪಿಕ್ ಮಾಡಿದ್ದಾರೆ CSKದವರು. ಪಾಸಿಟಿವ್ ಅಷ್ಟು ಜಾಸ್ತಿ ಏನೂ ಇಲ್ಲ CSKಗೆ, ಆದರೆ ಇವರು ಪಾಸಿಟಿವ್ ಅಂತಲೇ ಅನ್ಬೋದು. ಫ್ಯೂಚರ್ ಇದ್ದಾರೆ CSKಗೆ. ಇವರು 10 ಮ್ಯಾಚ್ದಲ್ಲಿ 16 ವಿಕೆಟ್ ತೆಗೆದಿದ್ದಾರೆ. 564 ಫ್ಯಾಂಟಸಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. CSK ತುಂಬ ಮ್ಯಾಚಸ್ ಸೋತಿದ್ದಾರೆ, ಆದರೆ ಅದರಲ್ಲಿ ಕೂಡ ಇವರು ಪರ್ಫಾರ್ಮೆನ್ಸ್ ಕೊಡ್ತಾನೇ ಇದ್ದಾರೆ. ನಾವು ಇವ್ರಿಗೆ ಖಂಡಿತ ಬ್ಯಾಕ್ ಮಾಡ್ತೀನಿ. ಭುವನೇಶ್ವರ್ ಕುಮಾರ್ ಇವರ ಎಕ್ಸ್ಪೀರಿಯನ್ಸ್ ಈ ಸಾರಿ RCBಗೆ ತುಂಬ ಹೆಲ್ಪ್ ಆಗಿದೆ. 9 ಮ್ಯಾಚ್ದಲ್ಲಿ 12 ವಿಕೆಟ್ ತೊಗೊಂಡಿದ್ದಾರೆ. ಜಾಶ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಇವ್ರದ್ದು ಸಖತ್ತಾಗಿ ಪಾರ್ಟ್ನರ್ಶಿಪ್ ನಡೆದಿದೆ. IPL ಹಿಸ್ಟ್ರಿನಲ್ಲಿ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ತೆಕ್ಕರಿದ್ದಾರೆ ಆಫ್ಟರ್ ಯುಜ್ವೇಂದ್ರ ಚಹಲ್. ಸ್ವಿಂಗ್ ಮೇಲೆ ತುಂಬ ಕಂಟ್ರೋಲ್ ಇದೆ ಇವ್ರ ಹತ್ರ. ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಆವಾಗ ಬಾಲ್ ಜಾಸ್ತಿ ಸ್ವಿಂಗ್ ಆಗುತ್ತೆ. ಆ ಪರಿಸ್ಥಿತಿನಲ್ಲಿ ಇವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ವಿತ್ ದ ನ್ಯೂ ಬಾಲ್. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ ಪ್ಲೇಯರ್ ಖಲೀಲ್ ಅಹ್ಮದ್ 10 ಮ್ಯಾಚ್ದಲ್ಲಿ 14 ವಿಕೆಟ್ ತೊಗೊಂಡಿದ್ದಾರೆ. ಸ್ಪೆಷಲಿ ಸೆಕೆಂಡ್ ಇನ್ನಿಂಗ್ದಲ್ಲಿ ಇವರು ಜಾಸ್ತಿ ಇಫೆಕ್ಟಿವ್ ಆಗ್ತಾರೆ. ಪವರ್ ಪ್ಲೇದಲ್ಲಿ ಚೆನ್ನಾಗಿ ಸ್ವಿಂಗ್ ಮಾಡ್ತಾರೆ ವಿತ್ ದ ನ್ಯೂ ಬಾಲ್. ಸ್ಟ್ರಾಂಗ್ ರೆಕಾರ್ಡ್ ಇದೆ ಇವ್ರದ್ದು ಪವರ್ ಪ್ಲೇನಲ್ಲಿ ವಿಕೆಟ್ ತೆಗೆಯೋದರಲ್ಲಿ. ಮತ್ತು 5 ಮ್ಯಾಚ್ದಲ್ಲಿ 8 ವಿಕೆಟ್ ತೊಗೊಂಡಿದ್ದಾರೆ RCB ವಿರುದ್ಧ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಪತಿರನಾಗೆ ನಾನು ಸ್ವಲ್ಪ ಹೋಲ್ಡ್ ಮಾಡ್ತಾ ಇದ್ದೀನಿ. ಈಗ ಏನಾದರೂ ಚೆನ್ನೈ ಫಸ್ಟ್ ಬೌಲಿಂಗ್ ಮಾಡಿದರೆ ಇವರು ಇಂಪಾರ್ಟೆಂಟ್ ಆಗ್ತಾರೆ, ಆವಾಗ ನಾನು ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ಸದ್ಯಕ್ಕೆ ಇವ್ರಿಗೆ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀನಿ. ಫೈನಲ್ ಟೀಮ್ ಟಾಸ್ ಆದಮೇಲೆ ಅಪ್ಡೇಟೆಡ್ ಟೀಮ್ ನಿಮಗೆ ಟೆಲಿಗ್ರಾಮ್ದಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಜಾಯ್ನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಫೈನಲ್ ಟೀಮ್ ಅಲ್ಲೇ ಹಾಕ್ತೀನಿ. ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಈಗ ನಮ್ಮ ಟೀಮ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡೋಣ. ಸ್ಮಾಲ್ ಲೀಗ್ ನೀವು ಏನಾದರೂ ಜಾಸ್ತಿ ಆಡ್ತಾ ಇದ್ದರೆ ಆವಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮಾಡಿ, ಮತ್ತು ಡಿವಾಲ್ಡ್ ಬ್ರೇವಿಸ್ಗೆ ವೈಸ್ ಕ್ಯಾಪ್ಟನ್ ಮಾಡಿ. ಮತ್ತು ಏನಾದರೂ ನೀವು ಗ್ರ್ಯಾಂಡ್ ಲೀಗ್ ಆಡ್ತಾ ಇದ್ದರೆ ಫಿಲ್ ಸಾಲ್ಟ್ಗೆ ಕ್ಯಾಪ್ಟನ್ ಮಾಡಿ, ಮತ್ತು ಶಿವಮ್ ದುಬೆಗೆ ವೈಸ್ ಕ್ಯಾಪ್ಟನ್ ಮಾಡಿ. ಸೊ ಹೇಗೆ ಅನ್ನಿಸ್ತು ನಮ್ಮ ಟೀಮ್ ಅಂತ ಕಾಮೆಂಟ್ ಮಾಡಿ. ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ಥರದ ವೀಡಿಯೋಸ್ ಮುಂದೇನು ಖಂಡಿತ ಬರ್ತಾ ಇರುತ್ತೆ. 500 ರೂಪಾಯಿ ಗಿವ್ ಅವೇ ಇದೆ. ಕಾಮೆಂಟ್ ಮಾಡಿ ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಮತ್ತು ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಗುಡ್ ಬೈ. ಬೆಸ್ಟ್ ಆಫ್ ಲಕ್.